ದಸರೆಯಲ್ಲಿ ಅಪ್ಪು ಸ್ಟೆಪ್ಪು ಎಲ್ಲರನ್ನ ಗಮನ ಸೆಳೆದಿದೆ, ಎಲ್ಲರನ್ನ ನಿಜವಾಗ್ಲೂ ಅಚ್ಚರಿ ಮೂಡಿಸಿದೆ. ಹಾಗೆ ಇನ್ನು ಈ 3-4 ತಾರೆಯರೆಲ್ಲರೂ ಕೂಡ ಬೆಂಗಳೂರಲ್ಲಿ, ಮೈಸೂರಲ್ಲಿ ಎಲ್ಲ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಒಂದು ನಟಿ ಹರ್ಷಿಕಾ, ಮತ್ತೊಬ್ರು ಪ್ಯಾರ್ಗೆ ಆಗ್ಬಿಟ್ಟೈತೆ ಹುಡುಗಿ ಪಾರುಲ್ ಯಾದವ್ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ದಸರಾಗೆ ಏನು ಪರ್ಫಾರ್ಮ್ ಮಾಡೋದಕ್ಕೆ. ಆದ್ರೆ ಅಪ್ಪು ಈಗಾಗಲೇ ದಸರಾದಲ್ಲಿ ಪರ್ಫಾರ್ಮ್ ಮಾಡಿ ಎಲ್ಲರನ್ನ ಕೂಡ ಇಂಪ್ರೆಸ್ ಮಾಡಿದ್ದಾರೆ. ಬನ್ನಿ ಅದರ ಒಂದು ಝಲಕನ್ನ ನೋಡಿ ಬರೋಣ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಾಡ ಹಬ್ಬ ದಸರಾ ಆಚರಣೆ ವಿಜೃಂಭಣೆಯಿಂದ ನಡೀತಾ ಇದೆ. ಹಬ್ಬದ ಆಚರಣೆಯಲ್ಲಿ ಸ್ಯಾಂಡಲ್ವುಡ್ ಸ್ಟಾರ್ಸ್ ಭಾಗವಹಿಸಿ ಕಾರ್ಯಕ್ರಮಗಳನ್ನ ಮತ್ತಷ್ಟು ಕಲರ್ಫುಲ್ ಮಾಡ್ತಾ ಇದ್ದಾರೆ. ಮೊನ್ನೆ ಯುವ ದಸರಾವನ್ನು ಉದ್ಘಾಟಿಸಿದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ರಸದೌತಣ ನೀಡಿದ್ರು. ಪುನೀತ್ ತಮ್ಮ ಪವರ್ ಚಿತ್ರದ ಹಾಡು ಹಾಡಿ ನೆರೆದವರ ಮನಗೆದ್ರು. ಅಷ್ಟೇ ಅಲ್ಲದೆ ಪವರ್ ಚಿತ್ರದ ಧಮ್ ಪವರೆ ಹಾಡಿಗೆ ಡ್ಯಾನ್ಸ್ ಮಾಡಿ ಪ್ರೇಕ್ಷಕರನ್ನ ಹುಚ್ಚೆದ್ದು ಕುಣಿಯುವಂತೆ ಮಾಡಿದ್ರು. ಇತ್ತ ಶ್ರೀರಂಗಪಟ್ಟಣದಲ್ಲಿ ನಡೆಯೋ ದಸರಾ ಹಬ್ಬದಲ್ಲಿ ಮನೋರಂಜನಾ ಕಾರ್ಯಕ್ರಮಕ್ಕೆ ಮೆರುಗು ನೀಡಲು ನಟಿ ಪಾರುಲ್ ಯಾದವ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ತಾಲೀಮಿನಲ್ಲಿ ಪಾರುಲ್ ಬ್ಯುಸಿಯಾಗಿದ್ದಾರೆ. ತಮ್ಮದೇ ಚಿತ್ರವಾಗಿರೋ ಪ್ಯಾರ್ಗೆ ಆಗ್ಬಿಟ್ಟೈತೆ ಮತ್ತು ಚೀಕಳ್ಳ ಹಾಡಿಗೆ ಪಾರುಲ್ ಹೆಜ್ಜೆ ಹಾಕಲಿದ್ದಾರೆ. 30ರಂದು ಸಂಜೆ ನಡೆಯಲಿರೋ ಈ ಕಾರ್ಯಕ್ರಮದಲ್ಲಿ ಪಾರುಲ್ ಶ್ರೀರಂಗಪಟ್ಟಣದ ದಸರಾ ಸಡಗರಕ್ಕೆ ಮತ್ತಷ್ಟು ಮೆರುಗು ತರಲಿದ್ದಾರೆ. ಪಾರುಲ್ ಅಷ್ಟೇ ಅಲ್ಲದೆ ಸ್ಯಾಂಡಲ್ವುಡ್ ಮತ್ತೋರ್ವ ನಟಿ ಹರ್ಷಿಕಾ ಪುಣಾಚ ಸಹ ದಸರಾ ಸಡಗರದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಕ್ಟೋಬರ್ 2ರಂದು ಯುವ ದಸರಾ ಕಾರ್ಯಕ್ರಮದಲ್ಲಿ ಹರ್ಷಿಕಾ ಸ್ಟೇಜ್ ಪರ್ಫಾರ್ಮೆನ್ಸ್ ಇದೆ. ಹಾಗಾಗಿ ಇಂದಿನಿಂದ ಹರ್ಷಿಕಾ ಪ್ರಾಕ್ಟೀಸ್ನಲ್ಲಿ ತೊಡಗಿಕೊಂಡಿದ್ದಾರೆ. ತಮ್ಮ ಚಿತ್ರದ ನೀನಾದೇನ ಹಾಡಿನ ಜೊತೆಗೆ ಮತ್ತೆರಡು ಹಾಡುಗಳಿಗೆ ಹರ್ಷಿಕಾ ಹೆಜ್ಜೆ ಹಾಕಲಿದ್ದಾರೆ. ಒಟ್ಟಾರೆ ಸ್ಯಾಂಡಲ್ವುಡ್ ಸ್ಟಾರ್ಸ್ ದಸರಾ ಸಡಗರದಲ್ಲಿ ಪಾಲ್ಗೊಂಡು ಹಬ್ಬದ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡ್ತಾ ಇದ್ದಾರೆ. ಸೀಮಾ ಕೆ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್.